ವಾಟೆಹೊಳೆ ಜಲಾಶಯಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಅವರಿಂದ ಬಾಗಿನ ಅರ್ಪಣೆ. ಹೌದು, ತಾಲೂಕಿನ ಬಿಕ್ಕೋಡು ಹೋಬಳಿಯ ವಾಟೆಹೊಳೆ ಜಲಾಶಯ ಭರ್ತಿಯಾದ ಕಾರಣ ಇಂದು ಶಾಸಕ ಎಚ್.ಕೆ. ಸುರೇಶ್ ಅವರು ಬಾಗಿನ ಅರ್ಪಿಸಿದರು. ಇನ್ನು 1.51 ಟಿಎಂಸಿ ಅಡಿ ಸಾಮರ್ಥ್ಯವುಳ್ಳ ವಾಟೆಹೊಳೆ ಜಲಾಶಯದ ಮುಖ್ಯ ದ್ವಾರ ಕಟ್ಟಡ ಉದ್ಘಾಟಿಸಿ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ವಾಟೆಹೊಳೆ ಜಲಾನಯನ ಪ್ರದೇಶವಾದ ಬಿಕ್ಕೋಡು ಹೋಬಳಿ ವ್ಯಾಪ್ತಿಯಲ್ಲಿ ನಿರಂತರ ಮಳೆ ಬೀಳುತ್ತಿರುವುದರಿಂದ ಜಲಾಶಯದ ಒಡಲು ಭರ್ತಿಯಾಗಿದೆ. 1.51 ಟಿಎಂಸಿ ಅಡಿ ಸಾಮರ್ಥ್ಯವುಳ್ಳ ಜಲಾಶಯದಲ್ಲಿ ಇಂದು 1.35 ಟಿಎಂಸಿ ಅಡಿ ನೀರು ಸಂಗ್ರಹವಾಗಿದ್ದು ಬಾಗಿನ ಅರ್ಪಣೆ ಮಾಡಲಾಗಿದೆ. ಕಳೆದ 6 ವರ್ಷದ ಹಿಂದೆ ಈ ಜಲಾಶಯ ಭರ್ತಿಯಾಗಿದ್ದು ಬಿಟ್ಟರೆ ಈ ವರ್ಷವೇ ಭರ್ತಿಯಾಗಿರುವುದಲ್ಲದೆ ಪ್ರಸ್ತುತ ನಿಮ್ಮೆಲ್ಲರ ಆಶೀರ್ವಾದದಿಂದ 1.5 ವರ್ಷದ ಬಳಿಕ ನಾನು ಶಾಸಕನಾಗಿ ಬಾಗಿನ ಅರ್ಪಿಸಿದ್ದು ಸಂತಸ ತಂದಿದೆ. ತಾಲೂಕಿನ ಜನತೆ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಎಂದರು. ಇನ್ನು ಜಲಾಶಯದ ನೀರು ಯಗಚಿ ನದಿ ಸೇರುವ ಜಾಗದವರೆಗೂ ನೀರು ಹರಿಯುವ ಜಾಗದಲ್ಲಿ ಕೃಷಿ ಭೂಮಿ ಹೊರತುಪಡಿಸಿ ಯಾವುದೇ ಹಳ್ಳಿಗಳಿಲ್ಲ. ಜಲಾಶಯದಿಂದ ನೀರು ಬಿಟ್ಟಿರುವುದರಿಂದ ಕೃಷಿ ಚಟುವಟಿಕೆಗೆ ಅಳವಡಿಸಿಕೊಂಡಿರುವ ನೀರೆತ್ತುವ ಪಂಪು ಮತ್ತು ಮೋಟಾರ್ಗಳು ನೀರಿನಲ್ಲಿ ಮುಳುಗಬಹುದು. ಮುನ್ನೆಚ್ಚರಿಕೆ ವಹಿಸುವಂತೆ ಜನರಿಗೆ ಸೂಚನೆ ನೀಡಲಾಗಿದೆ ಎಂದು ಕಾರ್ಯಪಾಲಕ ಇಂಜಿನಿಯರ್ ಧರ್ಮರಾಜ್ ತಿಳಿಸಿದ್ದಾರೆ. ಸ್ವಾಮಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ರೈತರ ಜೀವನದಿ ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ನೀರು ಪ್ರಥಮವಾಗಿ ಅದನ್ನು ಗಂಗಾ ಮಾತೆ ಇವತ್ತು ಕೊಟ್ಟಿದ್ದಾಳೆ. ಸುಮಾರು 6-7 ವರ್ಷದಿಂದ ತುಂಬಿದಂಥ ನದಿ, ವಾಟೆಹೊಳೆ ನದಿ ಇವತ್ತು ತುಂಬಿದೆ. ಹಾಗಾಗಿ ನಿನ್ನೆ ತಾನೇ ಇದ್ರ ಬಗ್ಗೆ ಮೀಟಿಂಗ್ನ ಕರೆದಿದ್ದರು. ನಾವು ನಿನ್ನೆ ಮೀಟಿಂಗಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ನಮ್ಮ ಭಾಗದಲ್ಲಿ ಬರ್ತಕ್ಕಂಥ 2 ನದಿಗಳಿವೆ, ಒಂದು ವಾಟೆಹೊಳೆ, ಒಂದು ಯಗಚಿ, ಎರಡೂ ಸಹ ತುಂಬಿದೆ. ನಮ್ಮಿಂದ ನೀವು ಇವತ್ತು ತುಮಕೂರಿಗಾಗಲಿ ಬೆಂಗಳೂರಿಗಾಗಲಿ ನೀರು ಕೊಡ್ತಕ್ಕಂಥದ್ದು. ಹಾಗಾಗಿ ಆ ಭಾಗದ ಅಭಿವೃದ್ಧಿಯನ್ನು ತಾವು ಮಾಡಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡಿದಾಗ ಖಂಡಿತವಾಗ್ಲೂ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಗಂಗಾ ಮಾತೆಗೆ ಬಾಗಿನವನ್ನು ಅರ್ಪಣೆ ಮಾಡ್ತಕ್ಕಂಥ ಈ ಒಂದು ಇದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮೆಲ್ಲ ಮುಖಂಡರು, ವಿಶೇಷವಾಗಿ ಅಧಿಕಾರಿ ವರ್ಗದವರು, ಎಲ್ಲ ಅಧಿಕಾರಿ ವರ್ಗದವರು ಸಹ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಗಂಗಾ ಮಾತೆ ಯಾವಾಗಲೂ ತುಂಬ್ತಾ ಇರಲಿ. ಆ ಗಂಗೆಯಿಂದ ಇವತ್ತೇನಾದರೂ ರೈತರು ಸಮೃದ್ಧಿಯಾಗಿರಬೇಕು ಅಂದರೆ ನೀರು ಇದ್ದರೆ ಮಾತ್ರ ಸಮೃದ್ಧಿಯಾಗಿರ್ತಕ್ಕಂಥದ್ದು. ಬೆಳೆಯನ್ನು ಬೆಳೀಲಿಕ್ಕೆ, ಸ್ವಾಭಿಮಾನಿಯಾಗಿ ರೈತ ಬದುಕಲಿಕ್ಕೆ ಇವತ್ತು ಗಂಗಾ ಮಾತೆ ಬೇಕು. ಹಾಗಾಗಿ ಇವತ್ತೇನು ವಾಟೆಹೊಳೆಗೆ ಬಾಗಿನ ಅರ್ಪಿಸ್ತಕ್ಕಂಥ ಭಾಗ್ಯ ನನಗೆ ಶಾಸಕನಾದ ನಂತರ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ಈ ಭಾಗದ ಎಲ್ಲರಲ್ಲೂ ಸಹ ಮಂದಾಸ, ಅದ್ರ ಜೊತೆಯಲ್ಲಿ ನನಗೂ ಸಹ ಯಾವುದೋ ಪೂರ್ವಜನ್ಮದ ಪುಣ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಈ ಭಾಗದ ಅಚ್ಚುಕಟ್ಟನ್ನು ಎಲ್ಲದನ್ನು ಸಹ ಯೋಜನಾಪೂರ್ವಕವಾಗಿ ಮಾಡಿ ರೈತರ ಕೆರೆಗಳಿಗೆ ನೀರು ತುಂಬತಕ್ಕಂಥ ಕೆಲಸನೂ ಸಹ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ ಎಲ್ಲರೂ